ದೇಶ ಕಂಡ ಅಪ್ರತಿಮ ನಾಯಕ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ಇಹಲೋಕ ತ್ಯಜಿಸಿದ್ದಾರೆ. ಸೊ ನಾಳೆ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಇವತ್ತು ಗಣ್ಯರೆಲ್ಲ ಬಂದು ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿದ್ರು, ಅಷ್ಟು ತರ್ಪಣವನ್ನು ನೀಡಿದ್ರು. ಇವತ್ತು ಇಡೀ ದೇಶ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರ ಸಾಧನೆಯನ್ನು ಕೊಂಡಾಡ್ತಾ ಇದ್ದಾರೆ. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭ, ಜೊತೆಗೆ ಅವರು ಫಿನಾನ್ಸ್ ಮಿನಿಸ್ಟರ್ ಆದಂಥ ಒಂದು ಸಂದರ್ಭದಲ್ಲಿ ಇದ್ದಂಥ ಒಂದು ಆರ್ಥಿಕತೆ ಮುಗ್ಗಟ್ಟಿಂದ ದೇಶವನ್ನು ಬಚಾವ್ ಮಾಡಿದ್ದು ಅಂತ ಹೇಳಿದ್ರೆ ಅದು ಪ್ರಧಾನಮಂತ್ರಿ ಆಗಿದ್ದಂಥ ಆ ಸಂದರ್ಭದಲ್ಲಿ, ಜೊತೆಗೆ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಮನಮೋಹನ್ ಸಿಂಗ್ ಅವರು. ಹಾಗಾದರೆ ಅವರು ತಂದಂತಹ ಒಂದು ಯೋಜನೆಗಳು ಯಾವುವು, ಜನಪರ ಯೋಜನೆಗಳು ಜನರಿಗೆ ಯಾವ ರೀತಿಯಾಗಿ ಸಹಕಾರಿಯಾಯಿತು, ಇಂದಿಗೂ ಕೂಡ ಅದೇ ಯೋಜನೆಗಳು ಯಾವ ರೀತಿಯಾಗಿ ಚಾಲ್ತಿಯಲ್ಲಿವೆ, ಯಾವ ರೀತಿ ಮುಂದಾಲೋಚನೆ ಇಟ್ಕೊಂಡು ವಿಷನ್ ಅನ್ನ ಇಟ್ಕೊಂಡು ರೂಪಿಸಿದಂಥ ಯೋಜನೆಗಳು ಅದಾಗಿದ್ವು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. पूर्व प्रधानमंत्री जगत्तिನ ಒಬ್ಬ ಶ್ರೇಷ್ಠ आर्थिक तज्ञराಗ್ತಾರೆ. उनका जाना एक राष्ट्र के रूप में भी हमारे लिए बहुत बड़ी क्षति है. ಮನಮೋಹನ್ ಸಿಂಗ್ ದೇಶ ಕಂಡ ಅದ್ಭುತ ವ್ಯಕ್ತಿ, ಜನನಾಯಕ. ಮಾಡದ ಕೆಲಸ ಇಲ್ಲ, ಇಡದ ಹೆಜ್ಜೆ ಇಲ್ಲ. ಅಭಿವೃದ್ಧಿಯ ಹರಿಕಾರ, ಆರ್ಥಿಕತೆಯ ಸರದಾರ, ಎಕನಾಮಿಕ್ ಮಾಸ್ಟರ್ ಎಂದೇ ಖ್ಯಾತಿ. ಎಲ್ಲ ರಂಗದಲ್ಲೂ ವಿಶೇಷ ಯೋಜನೆ ಮೂಲಕ ಕ್ರಾಂತಿಕಾರಕ ಬದಲಾವಣೆ. ದೇಶ ಮಾತ್ರವಲ್ಲ, ವಿದೇಶದಲ್ಲೂ ತನ್ನ ಶಕ್ತಿ ಏನು ಅಂತ ತೋರಿಸಿಕೊಟ್ಟ ಅಪ್ರತಿಮ ವ್ಯಕ್ತಿಯನ್ನ ನಾವೆಲ್ಲ ಕಳೆದುಕೊಂಡಿರೋದು ತುಂಬಲಾರದ ನಷ್ಟವಾಗಿದೆ. ವಿಶ್ವಕಂಡ ಎಕನಾಮಿಕ್ ಮಾಸ್ಟರ್ ಸಿಂಗ್ ಇನ್ನಿಲ್ಲ. ಬಾರದ ಲೋಕಕ್ಕೆ ಭಾರತದ ಅಭಿವೃದ್ಧಿಯ ಹರಿಕಾರ. ಜಗಮೆಚ್ಚಿದ ನಾಯಕನ ಸಾಧನೆಗೆ ಗಣ್ಯರ ಶಹಬ್ಬಾಸ್. ಸಿಂಗ್ರ ಸಾಧನೆಯನ್ನ ಹೇಳೋಕು ಮುಂಚೆ ಅವರ ಹಿಸ್ಟರಿಯನ್ನೊಮ್ಮೆ ನೋಡೋದಾದ್ರೆ, ಸಿಂಗ್ 1932ರ ಸೆಪ್ಟೆಂಬರ್ 26ರಂದು ಅವಿಭಾಜಿತ ಭಾರತದ ಪಂಜಾಬ್ ಪ್ರಾಂತ್ಯದ ಗಾಹ ಗ್ರಾಮದಲ್ಲಿ ಜನಿಸಿದ್ರು. ಗುರ್ಮುಖ್ ಸಿಂಗ್ ಮತ್ತು ಅಮೃತ್ ಕೌರ್ ದಂಪತಿಯ ಮುದ್ದಿನ ಮಗನಾಗಿದ್ರು. ಅಮೃತ್ಸರದ ಹಿಂದೂ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ್ರು. ಪಂಜಾಬ್ ವಿಶ್ವವಿದ್ಯಾಲಯ, ನಂತರ ಹೋಶಿಯಾರ್ಪುರದಲ್ಲಿ ಅರ್ಥಶಾಸ್ತ್ರ ಅಭ್ಯಸಿಸಿದ್ರು. 1952 ಮತ್ತು 1954ರ ಕ್ರಮವಾಗಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನ ಪಡೆದ್ರು. ಗಾಹ ಗ್ರಾಮದಲ್ಲಿ ಆರಂಭವಾದ ವಿದ್ಯಾಭ್ಯಾಸ ಲಂಡನ್ನ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ವಿವಿವರೆಗೂ ಸಾಗಿತ್ತು. 1947ರ ಸಮಯದಲ್ಲಿ ಬಡತನದ ಬೇಗೆಯಿಂದ ಸಿಂಗ್ ಕುಟುಂಬ ಬಳಲಿತ್ತು. ತಂದೆಗಿದ್ದ ಸಣ್ಣ ಕೆಲಸದಿಂದಲೇ ಕುಟುಂಬ ನಿರ್ವಹಣೆ ಮಾಡಬೇಕಿತ್ತು. ಊಟಕ್ಕೂ ಕಷ್ಟ. ಬರೀಗಾಲಲ್ಲಿ ಸಿಂಗ್ ಶಾಲೆಗೆ ಹೋಗ್ತಿದ್ರು. ಅದ್ಯಾವ ಮಟ್ಟಿಗೆ ಕಷ್ಟ ಇತ್ತು ಅಂದ್ರೆ, ಮನೆಗೆ ವಿದ್ಯುತ್ ಸಂಪರ್ಕವೇ ಇರಲಿಲ್ಲ. ಬೀದಿ ದೀಪದ ಕೆಳಗೆ ಕೂತು ಸಿಂಗ್ ಓದಿ ಈ ಮಟ್ಟಕ್ಕೆ ಬೆಳೆದಿದ್ದು ರೋಚಕವೇ ಸರಿ. ಸಿಂಗ್ರ ಅದ್ಭುತ ಆರ್ಥಿಕ ಜ್ಞಾನಕ್ಕೆ ವಿಶ್ವವೇ ಸೆಲ್ಯೂಟ್. ಅದು 1991. ದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು. 1985ರಿಂದಲೇ ಆರ್ಥಿಕ ಅಧಪತನ ಶುರುವಾಗಿ ಅಧೋಗತಿಗೆ ತಲುಪಿತ್ತು. ಅಂದಿನ ಪ್ರಧಾನಮಂತ್ರಿಯಾಗಿದ್ದ ನರಸಿಂಹರಾವ್ ಚಿಂತಾಕ್ರಾಂತರಾಗಿದ್ದರು. ಆಗ ಸಂಕಷ್ಟದ ಸುಳಿಯಲಿದ್ದ ಭಾರತವನ್ನ ಪಾರು ಮಾಡಿದ್ದೇ ಅಂದಿನ ವಿತ್ತ ಸಚಿವರಾಗಿದ್ದ ಮನಮೋಹನ್ ಸಿಂಗ್. ನರಸಿಂಹರಾವ್ ಸರ್ಕಾರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಮಂಡಿಸಿದ ಬಜೆಟ್ ದೇಶದ ಆರ್ಥಿಕತೆಯನ್ನ ಜಾಗತಿಕ ಮಟ್ಟಕ್ಕೆ ಬಾಗಿಲು ತೆರೆಯಿತು. ದೇಶ ಮಾತ್ರವಲ್ಲ, ವಿಶ್ವದ ದೊಡ್ಡಣ್ಣ ಎಂದೇ ಕರೆಸಿಕೊಳ್ಳುವ ಅಮೆರಿಕವನ್ನ ಆರ್ಥಿಕತೆಯ ಹೊಡೆತದಿಂದ ಬಚಾವ್ ಮಾಡಿರೋ ಕ್ರೆಡಿಟ್ ಕೂಡ ಇದೆ. ಅಮೆರಿಕದ ಆರ್ಥಿಕತೆ ಕುಸಿದಿದ್ದಾಗ ಇದೇ ಮನಮೋಹನ್ ಸಿಂಗ್ ಆರ್ಥಿಕತೆ ಪುನಶ್ಚೇತನಕ್ಕೆ ಕಾರಣರಾದರು. ಆರ್ಥಿಕತೆ ಬಗ್ಗೆ ಸಿಂಗ್ ಅವರಿಗೆ ಇದ್ದ ದೂರದೃಷ್ಟಿ, ಜ್ಞಾನದ ಬಗ್ಗೆ ಅರಿತಿದ್ದ ಅಮೆರಿಕದ ಮಾಜಿ ಅಧ್ಯಕ್ಷ ಒಬಾಮಾರೇ ನಿಬ್ಬೆರಗಾಗಿದ್ರು. ಖುದ್ದು ಮಾಜಿ ಅಧ್ಯಕ್ಷ ಒಬಾಮಾರೇ ಅಮೆರಿಕಗೆ ಆಹ್ವಾನ ಕೊಟ್ಟಿದ್ರು. ಸಭೆಯ ಮೂಲಕ ಆರ್ಥಿಕತೆ ಚೇತರಿಕೆಗೆ ಸಲಹೆ ಪಡೆದಿದ್ರು. ಭಾರತದ ಉದ್ಧಾರಕ, ಯೋಜನೆಗಳ ಸರದಾರ ಸಿಂಗ್. ಗ್ರಾಮೀಣ ಜನರು, ರೈತರ ಬದುಕು ಬದಲಿಸಿದ ಕಿಂಗ್. ಮನಮೋಹನ್ ಸಿಂಗ್ ತಂದ ಒಂದೊಂದು ಯೋಜನೆಯು ಒಂದಕ್ಕಿಂತ ಒಂದು ಅದ್ಭುತ ಆಗಿದೆ. ಸಾಮಾನ್ಯ ಜನರಿಂದ ಹಿಡಿದು ದೇಶದ ಅಭಿವೃದ್ಧಿಗೆ ಅನುಕೂಲ ಆಗಿತ್ತು.
ಯೋಜನೆ ಜಾರಿ ಮಾತ್ರವಲ್ಲ, ಎಲ್ಲವೂ ಯಶಸ್ವಿಯನ್ನ ಕಂಡಿವೆ. ಹಾಗಿದ್ರೆ 2004ರಿಂದ 2014ರವರೆಗೆ ಪ್ರಧಾನಮಂತ್ರಿಯಾಗಿದ್ದ ಅವಧಿಯಲ್ಲಿ ಜಾರಿಗೆ ತಂದ ಯೋಜನೆಗಳ್ಯಾವ್ಯಾವು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮನಮೋಹನ್ ಸಿಂಗ್ ಜಾರಿಗೆ ತಂದ ಯೋಜನೆಗಳಲ್ಲಿ ಮನ್ರೇಗಾ ಅಗ್ರಸ್ಥಾನದಲ್ಲಿ ನಿಲ್ಲುತ್ತದೆ. ಗ್ರಾಮೀಣ ಜನರಿಗೆ 100 ದಿನಗಳ ಉದ್ಯೋಗ ಒದಗಿಸುವ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ದೇಶದ ಗ್ರಾಮೀಣ ಜನರ ಬದುಕನ್ನೇ ಬದಲಿಸಿತ್ತು. 2005ರಲ್ಲಿ ಜಾರಿಗೆ ತಂದ ಮಾಹಿತಿ ಹಕ್ಕು ಕಾಯ್ದೆ ದೇಶದ ಕ್ರಾಂತಿಕಾರಕ ಯೋಜನೆಗಳಲ್ಲಿ ಒಂದಾಗಿದೆ. 2008ರಲ್ಲಿ ಸರ್ಕಾರ ದೇಶದ ಅನ್ನದಾತರಿಗೆ ಬಿಗ್ ಗಿಫ್ಟ್ ನೀಡಿತ್ತು. ಬ್ಯಾಂಕ್ಗಳಲ್ಲಿ ದೇಶದೆಲ್ಲೆಡೆಯ ರೈತರ ಬರೋಬ್ಬರಿ 60,000 ಕೋಟಿ ಸಾಲವನ್ನ ಮನ್ನಾ ಮಾಡುವ ಮಹತ್ವದ ನಿರ್ಧಾರ ಕೈಗೊಂಡಿತ್ತು. ಇನ್ನು ಮೋದಿ ಸರ್ಕಾರ ಜಾರಿಗೆ ತಂದಿರುವ ಏಕೀಕೃತ ತೆರಿಗೆ ಪದ್ಧತಿ ಜಿಎಸ್ಟಿ ಯೋಜನೆಗೆ ವೇದಿಕೆ ಹಾಕಿದ್ದು ಸಿಂಗ್ ಸರ್ಕಾರ ಆಗಿದೆ. ಇನ್ನು 2008ರಲ್ಲಿ ಅಮೆರಿಕ ಜೊತೆಗಿನ ಭಾರತದ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ದು ಇಂಧನ ವಲಯದಲ್ಲೂ ಬಲವರ್ಧನೆಗೆ ಕಾರಣವಾಯಿತು. 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೊಳಿಸುವ ಮೂಲಕ ಬಡವರ್ಗದ ಮಕ್ಕಳು ಪ್ರತಿಷ್ಠಿತ ಶಾಲೆಗಳಲ್ಲಿ ಉಚಿತವಾಗಿ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡಲಾಯಿತು. 2013ರಲ್ಲಿ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನ ಜಾರಿಗೆ ತಂದಿತು. ಆಧಾರ್ ಕಾರ್ಡ್ ಯೋಜನೆಯನ್ನು ಮನಮೋಹನ್ ಸಿಂಗ್ರ ಸರ್ಕಾರ 2009ರಲ್ಲಿ ಜಾರಿಗೊಳಿಸಿತು. ಇದಿಷ್ಟೇ ಅಲ್ಲ, ಯುಪಿಎ 1 ಮತ್ತು 2ನೇ ಅವಧಿಯಲ್ಲೂ ಹಲವು ಯೋಜನೆ ಜಾರಿ ಮಾಡಲಾಯಿತು. ಅದನ್ನೇ ಹೇಳ್ತೀವಿ ನೋಡಿ. ಯೋಜನೆ 1 ಆಶಾ ಕಾರ್ಯಕರ್ತೆಯರ ಯೋಜನೆ. ಯೋಜನೆ 2 ಪೋಲಿಯೋ ಸಂಪೂರ್ಣ ನಿವಾರಣೆ. ಯೋಜನೆ 3 2008ರಲ್ಲಿ ಚಂದ್ರಯಾನ 1 ಉಡಾವಣೆ. ಯೋಜನೆ 4 2013 ಮಂಗಳಯಾನ ಯೋಜನೆ. ಯೋಜನೆ 5 2007-8 ಆರ್ಥಿಕ ಬಿಕ್ಕಟ್ಟಿನಿಂದ ರಕ್ಷಣೆ. ಯೋಜನೆ 6 ಬಡತನ ರೇಖೆಗಿಂತ ಕೆಳಗಿದ್ದವರನ್ನು ಮೇಲಕ್ಕೇರಿಸಿದ್ದು. ಯೋಜನೆ 7 10 ವರ್ಷದ ಆಡಳಿತದಲ್ಲಿ 7.7% ಜಿಡಿಪಿ. ಅದೇನೇ ಹೇಳಿ, ಇವತ್ತು ವಿಶ್ವದಲ್ಲೇ ಭಾರತ 5ನೇ ಆರ್ಥಿಕತೆಯನ್ನ ಹೊಂದಿದೆ ಅಂದ್ರೆ ಅದಕ್ಕೆ ಕಾರಣವೇ ಮನಮೋಹನ್ ಸಿಂಗ್ ತೋರಿಸಿಕೊಟ್ಟ ಕ್ರಾಂತಿಕಾರಕ ಆರ್ಥಿಕ ನೀತಿ ಅಂದ್ರೆ ತಪ್ಪಾಗೋದಿಲ್ಲ. ಖುದ್ದು ಪ್ರಧಾನಿ ಮೋದಿಯವರೇ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಸಾಧನೆಯನ್ನ ಕೊಂಡಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.